ಹಲೋ ಹಲೋ ಹೇಳಿ ಸರ್, ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಸತೀಶ್ ಮಾತಾಡೋದು. ಪ್ರಾಪರ್ಟಿ ಬಂದಿದೆ ಸರ್. ಹೌದಾ 2 hours ಅಂತ ಹೇಳಿದಾರಲ್ಲ? ಇಲ್ಲ ಸರ್, ಬೇಗ ತಂದ್ಬಿಟ್ಟಿದ್ದೀನಿ, ಬನ್ನಿ. ಹೌದಾ ಈ ಹಾಳಾದ ಪ್ಯಾಲೇಸ್ ನೋಡೋಗ್ತಿಲ್ವಲ್ಲ? ಸರ್ ರೆಡಿ ಮಾಡ್ಕೊಳ್ಳಿ, ಬಂದೆ. ಓಕೆ ಓಕೆ ಕುಮಾರ್, ನಾವಿಲ್ಲಿಂದ ಹೊರಡೋದೇ ಒಳ್ಳೇದು. ಜೊತೆಲೆ ಎಲ್ಲ ಟ್ರಿಪ್ ಬಂದಿದೀವಿ. ಈಗ ಅವ್ರಿಲ್ದೆ ನಾವು ಹೋಗಿ ಯಾರಾದ್ರೂ ನಮ್ಮನ್ನ ಕೇಳಿದ್ರೆ ಏನು ಉತ್ತರ ಕೊಡೋದು? ಮೊದ್ಲು ಆ ದೇವನ ಗುಮ್ಮನ ಪತ್ತೆ ಹಚ್ಬೇಕು. ಏಯ್, ನಿನಗೆ ಗೊತ್ತಾ, ಬೆಳಗ್ಗೆಯಿಂದ ನಾವು ನೋಡದೇ ಇರೋ ಜಾಗ ಇಲ್ಲ, ಹುಡುಕ್ದೇ ಇರೋ ಸ್ಥಳ ಇಲ್ಲ. ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ? ಬಾ, ನಮ್ ಕುಳ್ಳ ಕುಳ್ಳ. ಏ, ಏನಾಯ್ತು? ಯಾಕೋ ಅಳ್ತಾ ಇದೀಯಾ? ಏನಾಯ್ತು? ನನಗೆ ಯಾಕೆ ತುಂಬಾ ಭಯ ಆಗ್ತಿದೆ. ಭಯ ಆದ್ರೆ ಒಳಗಿರ್ಬೇಕಿತ್ತು, ಇಲ್ಲಿ ಯಾಕಿದ್ಯಾ ನೀನು? ದೇವ ಭೂತಗಳಿಂದ ಬಂಗ್ಲಿರೋ ಜಾಸ್ತಿ, ನಾವು ಹೊರಟೋಗ್ಬಿಡೋಣ. ಏಯ್, ಸುಮ್ಮನೆ ಅವ್ ಮಲ್ಕೊಳೋ. ಏನೇನೋ ಮಾತಾಡ್ತಾನೆ, ತಲಹಾಟ. ಅವ್ ಮಲ್ಕೊಳೋ. ನಾನು ಹೋಗಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಅಲ್ಲಿ ಮಾತೆ ಪೂಜೆ ಮಾಡ್ತಿದ್ದಾಳೆ, ಇಲ್ಲಿ ಮಾಮ ಗುಂಡಿ ತೋಡ್ತಿದ್ದಾನೆ. ನಮ್ ರೂಳಕ್ಕೆ ಹೋಗ, ನಾನು ಇರೋದಿಲ್ಲ. ಏಯ್, ಕುಳ್ಳ, ನಿಂತ್ಕೊಳ್ಳೋ. ಏಯ್, ಕತ್ತೆ ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡು. ನಾನು ಇರೋದಿಲ್ಲ, ಹೊರಟಿದ್ದೀನಿ. ಓಂ ರೀಂ. ಅಯ್ಯೋ ಬೆಂಕಿ, ಅಯ್ಯೋ ದೇವ, ಅಯ್ಯೋ ದೇವ. ಏ ಕುಳ್ಳ, ಯಾಕೋ ಹೀಗೆ ಓಡ್ತಿದ್ಯಾ? ನಿಂತ್ಕೊಳ್ಳೋ. ಏನಾಯ್ತು? ಕಾಲಿಟ್ ಕಡೆ ಎಲ್ಲ ಬೆಂಕಿ ಬೆಂಕಿ ಅಂಟಿಸ್ಕೊಂಡು ಬರ್ತಾ ಇದೆ, ಕಾಲ್ ಸುಡ್ತಾ ಇದೆ. ಏನ್ ಹೇಳ್ತಿದ್ಯಾ? ಓ ಅಣ್ಣ, ಇಲ್ಲಿ ದೇವ ಹೇಳೋದಂತ ಗ್ಯಾರಂಟಿ, ನಾನಿರಲ್ಲಪ್ಪ. ಏಯ್ ಕುಳ್ಳ, ಏನಿದು ಕುಮಾರ್? ಬೆಂಕಿ ಅಂತಾನೆ, ಸುಡುತ್ತೆ ಅಂತಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಬಾ, ನೋಡ್ಕೊಂಬರೋಣ ಬಾ. ಓಂ ಕ್ಲೀಂ. ಆ ಕುಳ್ಳ ಹೇಳಿದ ನಿಜ. ಈ ಜಾಗದಲ್ಲಿ ಏನೋ ಇದೆ. ನಾವ್ ಇಲ್ಲಿದ್ದಷ್ಟು ತುಂಬಾ ಡೇಂಜರ್. ಆದಷ್ಟು ಬೇಗ ನಮ್ಮ ಸ್ನೇಹಿತರು ಕರ್ಕೊಂಡು ನಾವಿಲ್ಲಿಂದ ಹೋಗ್ಬೇಕು. ನಾನು ಮೊದಲೇ ಇಲ್ಲಿಂದ ಹೋಗೋಣ ಅಂದೆ. ಈಗ ನೋಡು, ಎಲ್ಲಿ ನೋಡಿದ್ರು ಬೆಂಕಿ ಬರ್ತಾ ಇದೆ. ಒಂದು ಪ್ಯಾಲೇಸ್ ಹೋಗೋಣ ನಡಿ. ಬಾ ಕುಮಾರ್. ಓಂ ಭೂರ್ಭುವಸ್ವರೂಪೀ ದಿಗ್ಬಂಧಂ. ಚೈತು, ಚೈತು! ಕುಮಾರ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಮೊದ್ಲು ನಾವಿಲ್ಲಿಂದ ಹೊರಟೋಗ್ಬಿಡೋಣ ಕುಮಾರ್, ಹೊರಟೋಗ್ಬಿಡೋಣ. ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಕಾಲೇಜ್ ಓದಾಯ್ತು, ಕೆಲ್ಸಕ್ಕೂ ಸೇರಾಯ್ತು. ಇನ್ನೂ ಮದ್ವೆ ಆಗ್ತಿದ್ರೆ ಹೇಗೆ ಹೇಳು ಕುಮಾರ್? ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಇಲ್ಲಿಂದ ಹೊರಟೋಗೋಣ ಅಂತ. ಈಗ ನೋಡು, ಎಲ್ಲಿ ನೋಡಿದ್ರು ಬೆಂಕಿ ಬರ್ತಾ ಇದೆ. ಬಾ, ಹೊರಟೋಗ್ಬಿಡೋಣ ಕುಮಾರ್. ಕುಮಾರ್, ಮದ್ವೆ ಅಂದ ಕೂಡ್ಲೆ ನಂಗೆ ಹಳೆದೆಲ್ಲ ಜ್ಞಾಪಕ ಬರುತ್ತೆ ಕುಮಾರ್. ನಾನು ದುಡುಕ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ಅಲ್ಲ ಕುಮಿ, ಇವನು ಏನೇನೋ ಹೇಳ್ತಾ ಇದ್ದಾನೆ.
ನಾವಿಲ್ಲಿಂದ ಆಚೆ ಹೋಗೋಕ್ಕಾಗಲ್ಲ. ಬಂಗ್ಲೆಯಿಂದ ಆಚೆ ಹೆಜ್ಜೆ ಇಟ್ರೆ ಬೆಂಕಿ ಬಂದ್ಬಿಟ್ಟು ನಮ್ಮನ್ನ ಸುಟ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಅದು ನಿಜಾನಾ? ನಾ ಹೇಳಿ ಸುಳ್ಳ ಕುಮಾರಣ್ಣ, ನಿನ್ನೆ ರಾತ್ರಿ ನಾನೇ ನೋಡಿದ್ದೀನಿ. ಏಯ್ ಕುಳ್ಳ, ನೀನ್ ಹೀಗೆಲ್ಲ ಹೇಳಿದ್ರೆ ನಿನ್ ಬಾಯಿಗೆ ಬಿರಡೆ ಹಾಕ್ಬಿಡ್ತೀನಿ ನೋಡು. ಹೇಳ್ಕುಮಾರಣ್ಣ, ಮುಖ ನೋಡ್ತಿದ್ಯಲ್ಲ, ಹೇಳ್ಕುಮಾರಣ್ಣ. ಹೌದು, ಅವನು ಹೇಳ್ತಿರೋ ಸತ್ಯ. ನಾವ್ ಯಾರು ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ. ಒಮ್ಮೆ ನೀನು ಇವ್ ಜೊತೆ ಸೇರಿ. ಇಲ್ಲ ರಾಯ್, ಅಗೋಚರವಾದ ಏನೋ ಇಲ್ಲಿದೆ. ನಾವೀಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ವಿಷಯನ ಎಲ್ರಿಗೂ ಹೇಳ್ಬಿಟ್ರೆ ಎಲ್ರೂ ಗಾಬರಿ ಪಡ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ನೀವು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಏನೇ ಆಗ್ಲಿ ಧೈರ್ಯವಾಗಿ ಎದುರಿಸ್ಬೇಕು. ಒಮ್ಮಿ ನೀನ್ ಹೇಳೋದ್ ಕೇಳಿದ್ರೆ ನಿಮ್ಗೂ ಭಯ ಆಗ್ತಿದೆ ಅಲ್ಲ? ಈ ಭಯ ಎಲ್ಲರಲ್ಲೂ ಆಗೋದು ಬೇಡ. ನಾವ್ ಈ ಜಾಗದಿಂದ ಹೇಗಾದ್ರೂ ಪಾರಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ಕುಮಾರಣ್ಣ, ಬೆಳಿಗ್ಗೆ ಚೈತನ್ಯ ಕಾಣಿಸ್ತಿಲ್ಲ. ಹಾ, ನನಗೆ ಗೊತ್ತಾ? ಏನಾಯ್ತು? ನಿನ್ನೆ ರಾತ್ರಿ ನಾನು ಚೈತು ಯಾರು ನೀನು? ನನ್ನನ್ನೇ ಆತ್ಮ ಅಂತ ತಿಳ್ಕೊ. ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರೆ ನೀನು ಆತ್ಮ ಆಗ್ಬಿಡ್ತೀಯಾ. ನಾನು ಓಡ್ತೀನಿ, ನೀನು ಓಡು ಓಡು.
ಕುಮ್ಮಿ ಹೇಳ್ತಾನೆ ಕಣ್ಮರೆ ಆದ್ರೆ ಹುಡ್ಕೊಂಡು ಹೋಗೋಣ ಅಂತ. ಈ ಗತಿ ನಮಗೆ ಏನಾದ್ರು ಬಂದ್ಬಿಟ್ರೆ ನನ್ ಮುಡ್ಬಿ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟಾರೆ. ಕುಮಾರ್, ನೀನ್ ಹೇಳದ್ ಕೇಳಿದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಆ ಹುಚ್ಚಾಕ್ ನೆಲಮಾಳಿಗೆ ಬಂದಿದ್ದ, ಅವನು ಇಲ್ಲೇ ಇರ್ತಾನ ಅಂತ? ಇದೆಲ್ಲ ಅವಂದೇ ಕೆಲಸ ಇರ್ಬೇಕು. ರಾತ್ರಿ ನೋಡಿದಾಗ ಆಕಾಶದಷ್ಟು ಎತ್ತರ ಇದ್ಲು, ಅವಳ ಕಾಲು ಬಂಗ್ಲೆಷ್ಟು ಅಗಲ ಇತ್ತು ಒಂದೇ. ಆಮೇಲೆ ಅವಳೇ ಹೆಣಾಗ್ ಮಲಗಿದ್ಲು ಅಂತೀಯ, ತಿರುಗಿ ನೋಡಿದ್ರೆ ಹೆಣನ ಇಲ್ಲ ಅಂತೀಯ. ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ಭ್ರಮೇಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಕಾಲೇಜ್ ಎಷ್ಟೇ ಇದ್ರು ನೈಟ್ ಯಾಕಾಗತ್ತೋ ಅನ್ಸುತ್ತೆ. ಫಿಯರ್ ನಲ್ಲಿ ಸ್ಲೀಪಕ್ಕೆ ಆಗಲ್ಲ. ಕಣ್ಣು ಕ್ಲೋಸ್ಡ್ ಇದ್ರೆ ಟೇಬಲ್ ಕಮ್ಮತ್ತೆ ಕಣ್ರೆ. ನನಗೂ ಅಷ್ಟೇ ಕಣೆ, ಕಣ್ ಮುಂದೆ ದವ ಬದ್ದಂಗ ಆಗುತ್ತೆ. ಎಲ್ಲಿ ಎಲ್ಲಿ ಪಿಕ್ಕಿ? ಬೇಕಾದ್ರೆ ಬಂದು ನೋಡಿ. ಏನು ಇಲ್ಲ. ಇಲ್ವಲ್ಲ, ನೀವೇ ಬಂದ್ ನೋಡಿ. ನಾವು ನೋಡಿದ್ವಿ, ಅಲ್ಲೇ ಇತ್ತು. ನೀರೆಲ್ಲ ಕೆಂಪಾಗಿತ್ತು, ನಾವು ನೋಡಿದ್ವಿ ಕುಮಾರ್. ಇದು ಕಣ್ ಕಟ್ಟಿರ್ಬೇಕು, ಒಬ್ರಿಗೆ ಕಂಡ್ರೆ ಇನ್ನೊಬ್ರಿಗೆ ಕಾಣೋದಿಲ್ಲ. ಹೌದು, ನಿಮ್ ಜೊತೆ ಪಿಂಕಿ ಇರ್ಲಿಲ್ವಾ? ಸ್ನಾನಕ್ಕೆ ಹೋಗಿದ್ಲು. ಯಾರು ಆಟ ಆಡ್ತಿರ್ಬೇಕಷ್ಟೇ, ಭೂತ ಪ್ರೇತ ಎಂತದೂ ಇಲ್ಲ. ಬಾತ್ರೂಮ್ ಅಲ್ಲಿ ಇರ್ಬೇಕು, ನೋಡೋಣ ಬನ್ನಿ. ಬನ್ನಿ. ಎಲ್ಲೂ ಕಾಣ್ಲಿಲ್ಲ. ಈ ಕಡೆ ಅಲ್ಲೂ ನೋಡ್ದೆ. ತೇರ್ನು ಬಾಡಿ ಕಣೆ. ನಾವ್ ಯಾರು ಸುಂದರ ನೋಡ, ಮುಂದಿಟ್ಟ ಹೆಜ್ಜೆನ ಹಿಂದಿಡೋದು ಬೇಡ. ಅದೇನಾಗುತ್ತೋ ಆಗ್ಲಿ. ಕುಮಾರ್, ಇವತ್ ರಾತ್ರಿ ನಾವು ಯಾರು ನಿದ್ದೆ ಮಾಡೋದೇ ಬೇಡ. ಬಂಗ್ಲೆ ಹೊರಗಡೆನೆ ಎಲ್ಲರೂ ಇದ್ಬಿಡೋಣ, ಏನಂತೀಯ? ಹೌದು, ಈಗಿರೋದು ಅದೊಂದೇ ದಾರಿ. ಅದೇನು ಅಂತ ಕಂಡುಹಿಡಿಬೇಕು ಅಂದ್ರೆ ಕ್ಯಾಂಪ್ ಫೈರ್ ಹಾಕ್ಲೇಬೇಕು.